ಓಂ ಶಾಂತಿ. ಓಂ ಶಾಂತಿ. ಇಂದಿನ ಜ್ಞಾನಮಂಥನಕ್ಕೆ ಸ್ವಾಗತ. ಕಲ್ಪನೆ ಮಾಡಿಕೊಳ್ಳೋಣ. ಈಗ ಕಚೇರಿಯಲ್ಲಿ ಅಥವಾ ಮನೆಯಲ್ಲಿ ಒಂದು ದೊಡ್ಡ ತಪ್ಪು ನಡೆದೋಗಿದೆ, ಏನೋ ಒಂದು ಪ್ರಮುಖವಾದ ಕೆಲಸ ಕೆಟ್ಟು ಹೋಗಿದೆ ಅಂತ ಇಟ್ಕೊಳ್ಳಿ. ಇದು ಬಹಳ ಸಾಮಾನ್ಯವಾದ ಸನ್ನಿವೇಶ ಅಲ್ವಾ? ಹೌದು. ಸಾಮಾನ್ಯವಾಗಿ ಆ ಕ್ಷಣದಲ್ಲಿ ಅಲ್ಲಿರುವ ಪ್ರತಿಯೊಬ್ಬರ ಮೊದಲ ಪ್ರತಿಕ್ರಿಯೆ ಏನಾಗಿರುತ್ತೆ? ತಕ್ಷಣವೇ ಒಂದು ದೊಡ್ಡ ಚರ್ಚೆ ಶುರುವಾಗುತ್ತೆ. ಅಂದ್ರೆ ಯಾರು ತಪ್ಪು ಮಾಡಿದ್ರು, ಏಕೆ ಮಾಡಿದ್ರು, ಆ ಸಮಯದಲ್ಲಿ ಪರಿಸ್ಥಿತಿ ಹೇಗಿತ್ತು, ಹೀಗೆ. ಕರೆಕ್ಟ್. ಬರೀ ಕಾರಣಗಳನ್ನೇ ಹುಡುಕ್ತಿರ್ತಾರೆ. ಅದೇ. ಹೀಗೆ ಕಾರಣಗಳನ್ನು ಹುಡುಕುವುದರಲ್ಲೇ ಇಡೀ ವಾತಾವರಣದ ಶಕ್ತಿ, ಸಮಯ ಮತ್ತು ಏಕಾಗ್ರತೆ ಎಲ್ಲವೂ ವ್ಯರ್ಥವಾಗಿ ಬಿಡುತ್ತೆ. ವಾಸ್ತವದಲ್ಲಿ ಆ ಸಮಸ್ಯೆಗೆ ನಿವಾರಣೆ ಏನು ಎಂಬುದರ ಕಡೆಗೆ ಗಮನ ಹರಿಸುವುದೇ ಇಲ್ಲ. ನಿಜ. ಬೇರೊಬ್ಬರ ಮೇಲೆ ಗೂಬೆ ಕೂರಿಸಲು ಬೇಕಾದ ಕಾರಣಗಳನ್ನು ಹುಡುಕುವುದರಲ್ಲೇ ಮಾನವನ ಮನಸ್ಸು ಹೆಚ್ಚು ಆಸಕ್ತಿ ತೋರುತ್ತೆ ಅಲ್ವಾ? ಇದೇಕೆ ಹೀಗೆ? ಓಂ ಶಾಂತಿ. ಇದು ನೋಡಿ, ಇದೊಂದು ಅತ್ಯಂತ ನೈಜವಾದ ಮತ್ತು ಆಳವಾದ ಮಾನವನ ಮನೋವಿಜ್ಞಾನ. ಮನುಷ್ಯನ ಅಹಂಕಾರ ಅಥವಾ ಈಗೋ ಯಾವಾಗ್ಲೂ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಬಯಸುತ್ತಲ್ವಾ? ಓಹೋ, ಅಂದ್ರೆ ಡಿಫೆನ್ಸ್ ಮೆಕ್ಯಾನಿಸಂ ಥರನಾ? ಖಂಡಿತ. ಒಂದು ಸಮಸ್ಯೆ ಎದುರಾದಾಗ ಮನಸ್ಸು ತನ್ನನ್ನು ತಾನು ಸಮರ್ಥಿಸಿಕೊಳ್ಳಲು ಈ ಕಾರಣಗಳನ್ನ ಬಳಸಿಕೊಳ್ಳುತ್ತೆ. ತಾನೇ ಒಂದು ಸಮಸ್ಯೆಯ ಭಾಗವಾಗ್ತಿದ್ದೀನಿ ಅನ್ನೋದು ಆ ಕ್ಷಣದಲ್ಲಿ ಯಾರಿಗೂ ತಿಳಿಯೋದಿಲ್ಲ. ಇದು ಬಹಳ ಸೂಕ್ಷ್ಮವಾದ ಮಾತು. ಹೌದು. ಈ ಲೌಕಿಕ ಮನಸ್ಥಿತಿಯೇ ಇಂದಿನ ನಮ್ಮ ಗಹನವಾದ ಆಧ್ಯಾತ್ಮಿಕ ಮಂಥನಕ್ಕೆ ಅತ್ಯದ್ಭುತವಾದ ಬುನಾದಿಯಾಗಿದೆ. ಶಿವಬಾಬಾ ಇಂದು ಅತ್ಯಂತ ಸೂಕ್ಷ್ಮವಾಗಿ ಇದೇ ವಿಷಯವನ್ನು ವಿವರಿಸಿದ್ದಾರೆ. ಜಗತ್ತಿನ ಬಹುತೇಕ ಆತ್ಮಗಳು ಕೇವಲ ಕಾರಣಗಳನ್ನ ಹೇಳುವರಾಗಿದ್ದಾರೆ. ನಿಜ. ಆದರೆ ಬಾಬಾ ನಮ್ಮನ್ನು ಈ ಇಡೀ ವಿಶ್ವದ ಆತ್ಮಗಳಿಗೆ ನಿವಾರಣೆ ನೀಡುವ ಮುಕ್ತಿದಾತರನ್ನಾಗಿ ಮಾಡಲು ಇಚ್ಛಿಸಿದ್ದಾರೆ. ಕೇವಲ ಕಾರಣಗಳನ್ನು ಹುಡುಕುವವರ ಬದಲು ಮುಕ್ತಿದಾತರಾಗುವುದು ಎಂದರೆ ಆಹಾ, ಎಂತಹ ಉನ್ನತವಾದ ಶಿಖರ! ಹಾಗಾದ್ರೆ ಈ ಮುಕ್ತಿದಾತರಾಗುವ ಪ್ರಯಾಣವನ್ನು ಪ್ರಾರಂಭಿಸಲು ನಾವು ನೇರವಾಗಿ ಇಂದಿನ ಆ ಮಧುರವಾದ ಮಹಾವಾಕ್ಯಗಳನ್ನು ಆಲಿಸೋಣ. ಖಂಡಿತವಾಗಿ. ಮಧುರ ಮಕ್ಕಳೇ, ಕಾರಣ ಶಬ್ದದಿಂದ ಮುಕ್ತರಾಗಿ ಚಲನೆ ಹಾಗೂ ಚೆಹರೆಯಿಂದ ಮುಕ್ತಿಯನ್ನು ಕೊಡುವಂತಹ ಮುಕ್ತಿದಾತರಾಗಿ ಸೇವೆಯ ಒಲವು ಉತ್ಸಾಹದ ಜೊತೆ ಸದಾ ಬೇಹದ್ದಿನ ವೈರಾಗ್ಯದ ವೃತ್ತಿಯಲ್ಲಿ ಇರಿ. ಈ ಮಹಾವಾಕ್ಯದ ಗಾಂಭೀರ್ಯತೆಯನ್ನು ನಾವು ಕೇವಲ ಕೇಳುವುದಲ್ಲ, ಅಂತರಾಳದಲ್ಲಿ ಆಳವಾಗಿ ಇಳಿಸಿಕೊಳ್ಳಬೇಕು. ಕಾರಣ ಶಬ್ದದಿಂದ ಮುಕ್ತರಾಗಿ ಎಂದು ಬಾಬಾ ಎಷ್ಟೊಂದು ಸರಳವಾಗಿ ಹೇಳಿದ್ದಾರೆ ನೋಡಿ. ಹೌದು, ಸರಳವಾಗಿದೆ, ಆದ್ರೆ ಬಹಳ ಆಳವಾಗಿದೆ. ಅದೇ ಮಾನವನ ಅತಿದೊಡ್ಡ ದೌರ್ಬಲ್ಯದ ಮೇಲೆ ಪ್ರಹಾರ ಮಾಡಿದ್ದಾರೆ. ನಮ್ಮ ಚಲನೆ ಮತ್ತು ಚೆಹರೆಯೇ ಇತರರಿಗೆ ಮುಕ್ತಿಯನ್ನು ನೀಡಬೇಕು ಎಂದ್ರೆ ನಮ್ಮ ಆಂತರಿಕ ಸ್ಥಿತಿ ಎಷ್ಟೊಂದು ಅಚಲವಾಗಿರಬೇಕಲ್ವಾ? ಖಂಡಿತ. ಕೇವಲ ಸೇವೆಯ ಉತ್ಸಾಹವಿದ್ರೆ ಸಾಲದು ಅಂತ ಬಾಬಾ ಇಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಅದರ ಜೊತೆಗೆ ಬೇಹದ್ದಿನ ವೈರಾಗ್ಯ ಇರಲೇಬೇಕು ಎಂಬುದು ಇಲ್ಲಿನ ಅತಿಮುಖ್ಯ ಅಂಶ. ಇವೆರಡರ ನಡುವಿನ ಸಮತೋಲನವೇ ನಮ್ಮ ಸಂಪೂರ್ಣತೆಯ ಕೀಲಿಯಾಗಿದೆ. ಇದು ನಮ್ಮನ್ನು ಇಂದಿನ ಗಹನವಾದ ಮಂಥನದ ಮೊದಲ ಹಂತಕ್ಕೆ ಕರೆದೊಯ್ಯುತ್ತೆ ಅಂತ ನನಗನಿಸುತ್ತೆ. ಬಾಬಾ ಇಂದು ಮಕ್ಕಳನ್ನು ಡಬಲ್ ಮಾಲೀಕರು ಎಂದು ಕರೆದಿದ್ದಾರೆ. ಹೌದು, ಡಬಲ್ ಮಾಲೀಕರು. ಅಂದ್ರೆ ಒಂದು ಕಡೆ ನಾವು ತಂದೆಯ ಸರ್ವ ದಿವ್ಯ ಖಜಾನೆಗಳ ಮಾಲೀಕರು, ಮತ್ತೊಂದು ಕಡೆ ನಮ್ಮದೇ ಆದ ಸ್ವರಾಜ್ಯದ ಮಾಲೀಕರು. ಆದ್ರೆ ಲೌಕಿಕ ಜಗತ್ತಿನಲ್ಲಿ ನಾವು ನೋಡ್ತೇವಲ್ವಾ, ಯಾರಿಗಾದ್ರೂ ಮಾಲೀಕತ್ವ ಸಿಕ್ಕ್ರೆ, ಉದಾಹರಣೆಗೆ ಒಂದು ಕಂಪನಿಯ ಸಿಇಒ ಆದ್ರೆ ಅವರಲ್ಲಿ ಅಹಂಕಾರ ಬಂದುಬಿಡುತ್ತೆ. ಅದೇ ಒಂದು ಕಡೆ ಅಹಂಕಾರ ಬರುತ್ತೆ, ಮತ್ತೊಂದು ಕಡೆ ಜವಾಬ್ದಾರಿಯ ಅಗಾಧವಾದ ಒತ್ತಡ ಶುರುವಾಗುತ್ತೆ. ಆದರೆ ಬಾಬಾ ಹೇಳುವ ಈ ಮಾಲೀಕತ್ವ ವಿಭಿನ್ನವಾಗಿದೆ ಅಲ್ವಾ? ಸಂಪೂರ್ಣವಾಗಿ ವಿಭಿನ್ನವಾಗಿದೆ. ಲೌಕಿಕ ತಿಳುವಳಿಕೆಯಲ್ಲಿ ಮಾಲೀಕನಾದವನು ತಾನು ಎಲ್ಲರಿಗಿಂತ ಮೇಲೂ ಸರ್ವಾಧಿಕಾರಿ ಎಂದುಕೊಳ್ಳುತ್ತಾನೆ. ಆ ಅಹಂಕಾರವೇ ಅವನಿಗೆ ಒತ್ತಡವನ್ನು ತರುತ್ತೆ. ನಿಜ. ಆದರೆ ಬಾಬಾ ವಿವರಿಸ್ತಾರೆ, ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ನೀವು ಏಕಕಾಲದಲ್ಲಿ ಬಾಲಕ ಮತ್ತು ಮಾಲೀಕ ಆಗಿದ್ದೀರಿ. ಬಾಲಕ ಅಂದ್ರೆ ಮಗು. ಒಂದು ಸಣ್ಣ ಮಗುವಿನ ಮನೋವಿಜ್ಞಾನವನ್ನು ಗಮನಿಸಿ. ಆ ಮಗುವಿಗೆ ಯಾವ ಚಿಂತೆ ಇಲ್ಲಲ್ವಾ? ಕರೆಕ್ಟ್. ಅದಕ್ಕೆ ಜಗತ್ತಿನ ಯಾವುದೇ ಚಿಂತೆ ಇರುವುದಿಲ್ಲ. ತಂದೆ ಇದ್ದಾನೆ ಎಂಬ ಒಂದೇ ನಂಬಿಕೆಯಲ್ಲಿ ಅದು ಸಂಪೂರ್ಣ ನಿಶ್ಚಿಂತವಾಗಿರುತ್ತದೆ. ಅದೇ ರೀತಿ ನಾವು ಸರ್ವಶಕ್ತನಾದ ಶಿವಬಾಬಾನ ಮಕ್ಕಳಾಗಿ ಸಂಪೂರ್ಣ ನಿಶ್ಚಿಂತರಾಗಿದ್ದೇವೆ. ಓಹೋ, ಅಂದ್ರೆ ಆ ಬಾಲಕನ ಸ್ಥಿತಿ ನಮ್ಮನ್ನ ಹಗುರ ಮಾಡುತ್ತೆ. ಹೌದು. ಇದರ ಜೊತೆಗೆ ಮಾಲೀಕರಾಗಿ ನಮ್ಮದೇ ಸ್ವರಾಜ್ಯದ ಮೇಲೆ, ಅಂದ್ರೆ ನಮ್ಮ ಸ್ವಂತ ಮನಸ್ಸು, ಬುದ್ಧಿ ಮತ್ತು ಕರ್ಮೇಂದ್ರಿಯಗಳ ಮೇಲೆ ನಾವು ಸಂಪೂರ್ಣ ಅಧಿಕಾರ ಹೊಂದಿದ್ದೇವೆ. ಅದ್ಭುತ. ಈ ಡಬಲ್ ಮಾಲೀಕತ್ವ ನಮ್ಮಲ್ಲಿ ಅಹಂಕಾರವನ್ನು ತರುವುದಿಲ್ಲ, ಬದಲಾಗಿ ಒಂದು ದಿವ್ಯವಾದ ಜವಾಬ್ದಾರಿಯನ್ನು ಮತ್ತು ಅಪಾರವಾದ ಹಗುರತೆಯನ್ನು ಏಕಕಾಲದಲ್ಲಿ ತರ್ತದೆ.
ಇದೇ ಜವಾಬ್ದಾರಿಯ ಅಡಿಯಲ್ಲಿ ಬಾಬಾ ಇಂದು ನಮ್ಮಿಂದ ಒಂದು ಸಂಘ ಉಡುಗೊರೆಯನ್ನು ಕೇಳಿದ್ದಾರೆ ನೋಡಿ, ಅದುವೇ ಈ ಕಾರಣ ಎಂಬ ಶಬ್ದವನ್ನು ತಂದೆಗೆ ಉಡುಗೊರೆಯಾಗಿ ನೀಡುವುದು. ಹೌದು, ಬಾಬಾ ಕೇಳಿರುವ ಆ ಮಧುರವಾದ ಗಿಫ್ಟ್. ಆದರೆ ನನಗಿಲ್ಲಿ ಒಂದು ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ. ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚಿಸೋಣ. ಈಗ ನಾವು ತಪ್ಪಿಗೆ ಕಾರಣ ಹುಡುಕದೇ ಹೋದ್ರೆ ಆ ತಪ್ಪನ್ನು ಸರಿಪಡಿಸುವುದು ಹೇಗೆ? ಅಂದ್ರೆ ಯಾವ ಅರ್ಥದಲ್ಲಿ ಕೇಳ್ತಾ ಇದ್ದೀರಾ? ಈಗ ಉದಾಹರಣೆಗೆ, ನನ್ನ ಕಾರು ಕೆಟ್ಟಿ ಹೋಗಿದೆ ಎಂದರೆ ಅದಕ್ಕೆ ಕಾರಣ ಇಂಧನ ಇಲ್ಲದಿರುವುದು ಅಂತ ನಾನ್ ಕಂಡು ಹಿಡಿಯಲೇಬೇಕಲ್ವೇ? ರೋಗಕ್ಕೆ ಕಾರಣ ತಿಳಿಯದೆ ಮದ್ದು ನೀಡುವುದು ಹೇಗೆ ಸಾಧ್ಯ? ಇದು ಅತ್ಯಂತ ಸೊಗಸಾದ ಪ್ರಶ್ನೆ. ಇಲ್ಲಿ ನಾವು ಒಂದು ಸೂಕ್ಷ್ಮವಾದ ವ್ಯತ್ಯಾಸವನ್ನು ಅರ್ಥ ಮಾಡ್ಕೊಳ್ಬೇಕು. ಬಾಬಾ ನಮಗೆ ವಾಸ್ತವಿಕ ಕಾರಣಗಳನ್ನು ಹುಡುಕಬೇಡಿ ಎಂದು ಹೇಳುತ್ತಿಲ್ಲ. ಓಹೋ, ಹೌದಾ? ಖಂಡಿತ. ಪರಿಸ್ಥಿತಿಯನ್ನು ವಿಶ್ಲೇಷಣೆ ಮಾಡುವುದು ನಮ್ಮ ವಿವೇಚನೆಯ ಲಕ್ಷಣ. ಆದರೆ ಬಾಬಾ ಬೇಡ ಎನ್ನುತ್ತಿರುವುದು ಈ ಮಾನಸಿಕ ನೆಪಗಳನ್ನು. ನಾವು ದಿನನಿತ್ಯ ನೀಡುವ ಕಾರಣಗಳನ್ನು ಒಮ್ಮೆ ಗಮನಿಸಿ. ಅಂದ್ರೆ ನನ್ನ ಮೂಡ್ ಸರಿಯಿಲ್ಲ, ಅದಕ್ಕೆ ನಾನು ಯೋಗ ಮಾಡ್ಲಿಲ್ಲ ಅನ್ನೋ ಥರನಾ? ಅದೇ. ಮಳೆಯಾಗುತ್ತಿತ್ತು, ಅದಕ್ಕೆ ಯೋಗಕ್ಕೆ ಕುಳಿತುಕೊಳ್ಳಲಿಲ್ಲ. ಅವರು ನನ್ನ ಜೊತೆ ಸರಿಯಾಗಿ ನಡೆದುಕೊಳ್ಳಲಿಲ್ಲ, ಅದಕ್ಕೆ ನನಗೆ ಕೋಪ ಬಂತು. ಇವೆಲ್ಲ ಸಮಸ್ಯೆಯನ್ನು ಬಗೆಹರಿಸುವ ವಿಶ್ಲೇಷಣೆಗಳಲ್ಲ. ಕರೆಕ್ಟ್, ಇವು ಕೇವಲ ನೆಪಗಳು. ಹೌದು, ಇವು ನಮ್ಮ ದೌರ್ಬಲ್ಯಗಳನ್ನು ಮುಚ್ಚಿಟ್ಟುಕೊಳ್ಳುವ ಅಹಂಕಾರದ ಗುರಾಣಿಗಳು. ಆಹಾ, ಅಂದ್ರೆ ಸಮಸ್ಯೆಯ ಮೂಲವನ್ನು ಹುಡುಕುವುದು ಬೇರೆ, ಮತ್ತು ಆ ಸಮಸ್ಯೆಯ ಹಿಂದೆ ಅಡಗುಕೊಂಡು ನಮ್ಮನ್ನೇ ನಾವು ಸಮರ್ಥಿಸಿಕೊಳ್ಳುವುದು ಬೇರೆ ಅಲ್ವಾ? ನಿಖರವಾಗಿ. ಈ ಕಾರಣ ಎಂಬುದು ಯಾವಾಗಲೂ ನಮ್ಮನ್ನು ಕೆಳಗೆ ಎಳೆಯುತ್ತದೆ, ನಮ್ಮ ಶಕ್ತಿಯನ್ನು ಕುಗ್ಗಿಸುತ್ತದೆ. ನಾವು ಕಾರಣಗಳನ್ನು ಹೇಳುತ್ತಿದ್ದೇವೆ ಅಂದರೆ ನಾವು ಪರಿಸ್ಥಿತಿಯ ಪ್ರಭಾವಕ್ಕೆ ಒಳಗಾಗಿದ್ದೇವೆ, ಅದರ ಗುಲಾಮರಾಗಿದ್ದೇವೆ ಎಂದರ್ಥ. ನಿಜ, ಬಹಳ ಸತ್ಯವಾದ ಮಾತು. ಬಾಬಾ ವಿವರಿಸ್ತಾರೆ, ಆ ಕಾರಣವನ್ನ ನಿವಾರಣೆಯಾಗಿ ಪರಿವರ್ತಿಸಿ, ನೆಪ ಹೇಳುವ ಮನಸ್ಥಿತಿಯಿಂದ ಹೊರಬಂದು ಈಗೇಳು ಮಾಡಬೇಕು ಎಂಬ ಪರಿಹಾರದ ಕಡೆಗೆ ಗಮನ ಹರಿಸಿ ಅಂತ. ಆ ನಿವಾರಣೆಯು ನಮ್ಮನ್ನು ನೇರವಾಗಿ ನಿರ್ವಾಣಧಾಮದ ಉನ್ನತ ಸ್ಥಿತಿಗೆ ಕರೆದೊಯ್ಯುತ್ತೆ ಅಲ್ವಾ? ಖಂಡಿತ. ನಾವು ಜಗತ್ತಿಗೆ ಮುಕ್ತಿ ನೀಡುವ ಮುಕ್ತಿದಾತರಾಗಬೇಕಾದ್ರೆ ಮೊದಲು ಈ ನೆಪಗಳ ಜಾಲದಿಂದ ನಾವು ಮುಕ್ತರಾಗಲೇಬೇಕು. ತಂದೆಗೆ ಉಡುಗೊರೆಯಾಗಿ ಕೊಟ್ಟ ಮೇಲೆ ಆ ಕಾರಣಗಳನ್ನು ವಾಪಸ್ ಪಡೆಯಬಾರದು ಎಂದು ಬಾಬಾ ಎಚ್ಚರಿಸಿದ್ದಾರೆ. ಹೌದು, ಕೊಟ್ಟ ಉಡುಗೊರೆಯನ್ನು ಹಿಂಪಡೆಯುವುದು ಶ್ರೇಷ್ಠ ಆತ್ಮರ ಲಕ್ಷಣವಲ್ಲ ಅಂತನೂ ಹೇಳಿದ್ದಾರೆ. ಕರೆಕ್ಟ್. ಎಂತಹ ಅದ್ಭುತವಾದ ಮತ್ತು ಆಳವಾದ ಎಚ್ಚರಿಕೆ ಇದು! ನಾವು ನೆಪ ಹೇಳುವುದನ್ನು ನಿಲ್ಲಿಸಿದ ತಕ್ಷಣವೇ ನಮ್ಮ ಆಂತರಿಕ ಶಕ್ತಿ ಎಷ್ಟು ಹೆಚ್ಚಾಗುತ್ತದೆ ಅಂತ ನನಗೀಗ ಅರ್ಥವಾಗ್ತಿದೆ. ಇನ್ನು ಬಾಬಾ ಇನ್ನೊಂದು ಅದ್ಭುತವಾದ ಉದಾಹರಣೆ ಕೊಟ್ಟಿದ್ದಾರೆ. ಯಾವ ಉದಾಹರಣೆ? ಅದೇ ಕೇವಲ ಮಾತಿನಿಂದ ಜ್ಞಾನ ನೀಡುವುದು ಮತ್ತು ಅನುಭವಿ ಮೂರ್ತಿಯಾಗುವುದರ ನಡುವಿನ ವ್ಯತ್ಯಾಸ. ಬಾಬಾ ಇದನ್ನ ವಿಜ್ಞಾನದ ಉದಾಹರಣೆಯ ಮೂಲಕ ಎಷ್ಟು ಸುಂದರವಾಗಿ ತಿಳಿಸಿದ್ದಾರೆ ನೋಡಿ. ಹೌದು, ಆ ಸೈನ್ಸ್ ಉದಾಹರಣೆ. ಬೇಸಿಗೆಯಲ್ಲಿ ಎಸಿ ಅಥವಾ ಕೂಲರ್ ಅನ್ನು ಕೋಣೆಯಲ್ಲಿ ಇರಿಸಿದರೆ ಅದು ನಾನು ತಂಪು ನೀಡುತ್ತಿದ್ದೇನೆ, ನನ್ನಿಂದ ನಿಮಗೆ ಶಾಂತಿ ಸಿಗುತ್ತಿದೆ ಎಂದು ಬಾಯ್ಬಿಟ್ಟು ಹೇಳೋದಿಲ್ಲ ಅಲ್ವಾ? ಖಂಡಿತ ಇಲ್ಲ. ಬದಲಾಗಿ ಅದರ ಇರುವಿಕೆಯೇ ಇಡೀ ಕೋಣೆಗೆ ತಂಪಿನ ಅನುಭವ ನೀಡುತ್ತದೆ. ಹೌದು, ಮತ್ತು ಈ ಉದಾಹರಣೆಯು ನಮ್ಮ ದೈನಂದಿನ ಪುರುಷಾರ್ಥಕ್ಕೆ ಅತ್ಯಂತ ಕರಾರುವಕ್ಕಾಗಿದೆ. ನಾವು ಯಾರಿಗಾದರೂ ಗಂಟೆಗಟ್ಟಲೆ ಜ್ಞಾನದ ಮಾತುಗಳನ್ನು ಹೇಳಬಹುದು. ಅವರು ಆ ಕ್ಷಣದಲ್ಲಿ ಮಾತುಗಳು ಬಹಳ ಚೆನ್ನಾಗಿವೆ ಅಂತಾನೂ ಹೇಳಬಹುದು. ಹೌದು, ಹೇಳಬಹುದು. ಆದರೆ ಅವರ ಜೀವನದಲ್ಲಿ ಒಂದು ದೊಡ್ಡ ಬಿರುಗಾಳಿ ಬಂದಾಗ ಆ ಮಾತುಗಳು ಅವರಿಗೆ ನೆನಪಿರುವುದಿಲ್ಲ. ಅದೇ ನಮ್ಮ ಚಲನೆ, ನಮ್ಮ ಕಣ್ಣುಗಳು, ನಮ್ಮ ಪ್ರಶಾಂತವಾದ ಚೆಹರೆಯಿಂದ ಅವರಿಗೆ ಸಿಕ್ಕ ಒಂದು ಸಣ್ಣ ದಿವ್ಯ ಅನುಭವ ಅವರ ಜೀವನ ಪೂರ್ತಿ ಉಳಿಯುತ್ತದೆ. ಆಹಾ, ಮಾತನ್ನು ಮರೆಯಬಹುದು, ಆದರೆ ಅನುಭವವನ್ನು ಯಾರೂ ಮರೆಯಲು ಸಾಧ್ಯವಿಲ್ಲ. ಖಂಡಿತ. ಆದರೆ ಪ್ರಾಕ್ಟಿಕಲ್ ಆಗಿ ಈ ಸ್ಥಿತಿಯನ್ನು ತಲುಪುವುದು ಹೇಗೆ ಅಂತ ನನ್ನ ಪ್ರಶ್ನೆ. ನಾವು ಮಾತನಾಡುವುದನ್ನು ನಿಲ್ಲಿಸಿಬಿಡ್ಬೇಕಾ ಅಥವಾ ಕೇವಲ ಮೌನವಾಗಿ ಕುಳಿತುಕೊಳ್ಳಬೇಕಾ? ನಮ್ಮ ಮಸ್ತಕದಿಂದ ಶಾಂತಿಯ ಕಿರಣಗಳು ಹೇಗೆ ಪ್ರಸಾರವಾಗುತ್ತವೆ? ಇದು ಕೇವಲ ಬಾಯಿ ಮುಚ್ಕೊಂಡು ಕುಳಿತುಕೊಳ್ಳುವ ವಿಷಯವಲ್ಲ. ಇದು ನಮ್ಮ ಆಂತರಿಕ ಪ್ರಕಂಪನೆಗಳ ಅಂದ್ರೆ ನಮ್ಮ ವೈಬ್ರೇಷನ್ಸ್ ವಿಷಯ. ನಾವು ಸತೋಪ್ರಧಾನ ಸ್ಥಿತಿಯಲ್ಲಿದ್ದಾಗ ಮಾತ್ರ ಈ ಅನುಭವವನ್ನ ಇತರರಿಗೆ ದಾಟಿಸಲು ಸಾಧ್ಯ. ಅಂದ್ರೆ ಆ ಸತೋಪ್ರಧಾನ ಸ್ಥಿತಿ ಹೇಗಿರುತ್ತೆ? ಸತೋಪ್ರಧಾನ ಎಂದ್ರೆ ಸಂಪೂರ್ಣ ಶುದ್ಧ, ಸಾತ್ವಿಕ ಮತ್ತು ಯಾವುದೇ ಸ್ವಾರ್ಥವಿಲ್ಲದ ಶಕ್ತಿಶಾಲಿ ಸ್ಥಿತಿ. ನಮ್ಮ ಮನಸ್ಸು ನಿರಂತರವಾಗಿ ಶಿವಬಾಬಾನ ನೆನಪಿನಲ್ಲಿದ್ದಾಗ ನಮ್ಮ ಆತ್ಮವು ಆ ಪರಮಜ್ಯೋತಿಯಿಂದ ಶಕ್ತಿಯನ್ನ ಹೀರಿಕೊಳ್ಳುತ್ತದೆ. ಅಂದ್ರೆ ಆ ನಿರಂತರ ಯಾದ್ನಲ್ಲಿರ್ಬೇಕು. ಹೌದು. ಆಗ ನಾವು ಯಾವುದೇ ಮಾತಾಡದೇ ಇದ್ರೂ ನಮ್ಮ ಸುತ್ತಲಿನ ಆರ ಅಷ್ಟು ಪ್ರಬಲವಾಗ್ತದೆ. ಒಬ್ಬ ವ್ಯಕ್ತಿ ಎಷ್ಟೇ ಕೋಪದಲ್ಲಿ ಬಂದ್ರೂ ಆ ಸತೋಪ್ರಧಾನ ಆಲದ ಮರದ ಕೆಳಗೆ ಬಂದ ತಕ್ಷಣ ಅವರಿಗರಿವಿಲ್ಲದೆ ತಂಪಿನ ಅನುಭವವಾಗುತ್ತದೆ. ಓಹೋ, ಇದನ್ನೇ ಬಾಬಾ ಮಸ್ತಕದಲ್ಲಿ ಹೊಳೆಯುವ ನಕ್ಷತ್ರದ ಮೂಲಕ ಶಾಂತಿಯ ಪ್ರಸಾರ ಎಂದು ಕರೆದಿರುವುದಲ್ವಾ? ನಿಖರವಾಗಿ. ಅದೇ ಆ ಶಾಂತಿಯ ಕಿರಣ.
ಅಂದ್ರೆ ನಾವು ಕೇವಲ ಮಾತನಾಡುವ ಯಂತ್ರಗಳಾಗಬಾರದು, ಬದಲಾಗಿ ಅನುಭವ ಮಾಡಿಸುವ ಜ್ಯೋತಿರ್ಬಿಂದು ಮೂರ್ತಿಗಳಾಗಬೇಕು. ಇದು ಬಹಳ ಗಹನವಾದ ವಿಷಯ. ಇದು ನೇರವಾಗಿ ಸೇವೆಯ ಉತ್ಸಾಹ ಮತ್ತು ಬೇಹದ್ದಿನ ವೈರಾಗ್ಯದ ನಡುವಿನ ಬ್ಯಾಲೆನ್ಸ್ ಕಡೆಗೆ ನಮ್ಮನ್ನು ಕೊಂಡೊಯ್ಯುತ್ತೆ. ಹೌದು, ಆ ಬ್ಯಾಲೆನ್ಸ್ ಬಹಳ ಮುಖ್ಯ. ಬಾಬಾ ಹೇಳ್ತಾರೆ, ಪ್ರಸ್ತುತ ಸಮಯದಲ್ಲಿ ಮಕ್ಕಳಲ್ಲಿ ಸೇವೆಯ ಆಸಕ್ತಿ, ಒಲವು ಬಹಳ ಹೆಚ್ಚಾಗಿದೆ. ಎಲ್ಲೆಡೆ ಸೇವೆ ನಡೆಯುತ್ತಿದೆ, ಯಶಸ್ಸು ಸಿಗುತ್ತಿದೆ, ಆದ್ರೆ ಎಲ್ಲೋ ಒಂದು ಕಡೆ ಆ ಬೇಹದ್ದಿನ ವೈರಾಗ್ಯ ಕಡಿಮೆ ಆಗ್ತಿದೆ ಅಂತ. ಹೌದು, ಬಾಬಾ ಇದನ್ನು ಸ್ಪಷ್ಟವಾಗಿ ಗುರುತಿಸಿದ್ದಾರೆ. ಸೇವೆ ಹೆಚ್ಚಾದಂತೆ ವೈರಾಗ್ಯ ಏಕೆ ಕಡಿಮೆಯಾಗುತ್ತದೆ? ಇದೊಂದು ವಿರೋಧಾಭಾಸ ಅಲ್ವಾ? ಮೇಲ್ನೋಟಕ್ಕೆ ಇದು ವಿರೋಧಾಭಾಸದಂತೆ ಕಂಡ್ರೂ ಇದು ಪ್ರತಿಯೊಬ್ಬ ಸಾಧಕನೂ ಎದುರಿಸುವ ಅತ್ಯಂತ ಸೂಕ್ಷ್ಮವಾದ ಮಾಯೆಯ ಬಲೆ ಆಗಿದೆ. ನಾವು ಸೇವೆ ಮಾಡ್ತಾ ಹೋದಂತೆ ನಮಗೆ ಜನರಿಂದ ಪ್ರಶಂಸೆ ಸಿಗುತ್ತದೆ, ವೇದಿಕೆಗಳ ಮೇಲೆ ಗೌರವ ಸಿಗುತ್ತದೆ. ಹೌದು, ಪ್ರಶಂಸೆ ಸಿಕ್ಕಾಗ ಖುಷಿಯಾಗುತ್ತೆ. ಬಾಬಾ ಹೇಳುವಂತೆ ಪ್ರಕೃತಿ ದಾಸಿಯಾಗುತ್ತದೆ. ಅಂದ್ರೆ ನಮಗೆ ಎಲ್ಲಾ ರೀತಿಯ ಭೌತಿಕ ಸಾಧನಗಳು, ಸೌಲಭ್ಯಗಳು ಬಹಳ ಸುಲಭವಾಗಿ ಒದಗಿ ಬರುತ್ತವೆ. ಉತ್ತಮ ವಾಹನಗಳು, ಸುಂದರವಾದ ಕಟ್ಟಡಗಳು, ಆರಾಮದಾಯಕ ವಸ್ತುಗಳು ಸಿಗುತ್ತವೆ. ಅಲ್ಲಿಗೆ ಆ ಸಾಧನಗಳ ಮೇಲೆ ನಮಗೆ ಅವಲಂಬನೆ ಶುರುವಾಗುತ್ತೆ. ಕರೆಕ್ಟ್. ಈ ಸಾಧನಗಳು ಹೆಚ್ಚಾದಾಗ ನಮ್ಮ ಅರಿವಿಗೆ ಬಾರದಂತೆಯೇ ನಮ್ಮ ಮನಸ್ಸು ಆ ಸೌಕರ್ಯಗಳಿಗೆ ಅಂಟಿಕೊಳ್ಳುತ್ತದೆ. ಅವುಗಳಿಲ್ಲದೆ ನನಗೆ ಸೇವೆಯೇ ಮಾಡಲು ಸಾಧ್ಯವಿಲ್ಲ ಎಂಬ ಮಟ್ಟಿಗೆ ನಾವು ಅವಲಂಬಿತರಾಗಿ ಬಿಡುತ್ತೇವೆ. ಇದು ಬಹಳ ಡೇಂಜರಸ್ ಸ್ಥಿತಿಯಲ್ವಾ? ಹೌದು. ಆಗ ನಮ್ಮ ಆಂತರಿಕ ತಮೋಪ್ರಧಾನ ಸಂಸ್ಕಾರಗಳು, ಅಂದರೆ ಆಲಸ್ಯ, ಅಹಂಕಾರ ಮತ್ತು ಭೋಗದ ಇಚ್ಛೆ ಮತ್ತೆ ತಲೆ ಎತ್ತುತ್ತವೆ. ಅದಕ್ಕಾಗಿಯೇ ಬಾಬಾ ಸಾಧನಗಳು ಮತ್ತು ಆಧ್ಯಾತ್ಮಿಕ ಸಾಧನೆಯ ನಡುವೆ ಬ್ಯಾಲೆನ್ಸ್ ಇರಬೇಕು ಎಂದು ಎಚ್ಚರಿಸಿದ್ದಾರೆ. ಅದಕ್ಕಾಗಿಯೇ ಬಾಬಾ ಆ ಕಮಲಪುಷ್ಪದ ಸಮಾನ ಕರ್ಮಯೋಗಿ ಸ್ಥಿತಿಯ ಅವಶ್ಯಕತೆಯನ್ನ ನೆನಪಿಸಿದ್ದಾರೆ. ನಾವು ಇದನ್ನ ಇಂದಿನ ಲೌಕಿಕ ಜೀವನಕ್ಕೆ ಅನ್ವಯಿಸುವುದಾದ್ರೆ ಹೇಗಿರುತ್ತೆ? ನೀವೇ ಹೇಳಿ, ಹೇಗಿರಬಹುದು? ಈಗ ನಮ್ಮ ಬಳಿ ಅತ್ಯಾಧುನಿಕ ಸ್ಮಾರ್ಟ್ಫೋನ್ ಇರ್ಬೋದು, ನಾವು ಐಷಾರಾಮಿ ಕಾರಿನಲ್ಲಿ ಓಡಾಡ್ತಿರ್ಬೋದು, ಕಚೇರಿಯಲ್ಲಿ ದೊಡ್ಡ ಹುದ್ದೆಯಲ್ಲಿರ್ಬೋದು. ಅಂದ್ರೆ ನಾವು ಈ ಭೌತಿಕ ಸೌಲಭ್ಯಗಳೆಂಬ ನೀರಿನ ಮಧ್ಯೆ ಇರುತ್ತೇವೆ. ಹೌದು, ನೀರಿನ ಮಧ್ಯೆ ಇರುತ್ತೇವೆ. ಆದರೆ ನಮ್ಮ ಗುರುತು ಅಥವಾ ನಮ್ಮ ಸಂತೋಷ ಆ ವಸ್ತುಗಳ ಮೇಲೆ ಅವಲಂಬಿತವಾಗಿರುವುದಿಲ್ಲ. ನಾಳೆ ಆ ಎಲ್ಲಾ ಸೌಲಭ್ಯಗಳು ಕಸಿದುಕೊಳ್ಳಲ್ಪಟ್ರೂ ನಮ್ಮ ಆಂತರಿಕ ಶಾಂತಿ ಅಲುಗಾಡುವುದಿಲ್ಲ. ಇದೇ ಅಲ್ಲವೇ ಆ ಕಮಲಪುಷ್ಪದ ಸ್ಥಿತಿ? 100% ಸತ್ಯ. ಆದ್ರೆ ಈ ಅಂಟಿಕೊಳ್ಳದ ಸ್ಥಿತಿಯನ್ನು ಕಾಯ್ದುಕೊಳ್ಳೋದು ಅಷ್ಟು ಸುಲಭವಲ್ಲ ಗೊತ್ತಾ? ಅದಕ್ಕೆ ನಮಗೆ ನಿರಂತರವಾಗಿ ಯೋಗ ಅಗ್ನಿಯ ಅವಶ್ಯಕತೆ ಇದೆ ಎಂದು ಬಾಬಾ ವಿವರಿಸಿದ್ದಾರೆ. ಆ ಯೋಗ ಅಗ್ನಿ, ಹೌದು. ಅಗ್ನಿಯ ಗುಣ ಏನು? ಅದು ತನ್ನ ಸಂಪರ್ಕಕ್ಕೆ ಬಂದ ಎಲ್ಲವನ್ನೂ ಭಸ್ಮ ಮಾಡಿ ಶುದ್ಧಗೊಳಿಸುತ್ತದೆ. ಕೇವಲ ಬೆಳಿಗ್ಗೆ ಕುಳಿತು ಧ್ಯಾನ ಮಾಡುವಾಗ ಮಾತ್ರವಲ್ಲ, ನಡೆಯುತ್ತಾ, ಓಡಾಡುತ್ತಾ, ಆಧುನಿಕ ಸಾಧನಗಳನ್ನು ಬಳಸುತ್ತಾ ಇರುವಾಗಲೂ ಆ ಅಗ್ನಿ ಉಲಿಯುತ್ತಿರಬೇಕು. ಅಂದ್ರೆ ಆ ಯಾದ್ನ ಅಗ್ನಿ ಸದಾ ಜಾಗೃತವಾಗಿರಬೇಕು. ಹೌದು. ಬಾಬಾನೊಂದಿಗಿನ ಆ ಅಗಾಧವಾದ ಪ್ರೀತಿಯ ಸಂಪರ್ಕವೇ ಆ ಅಗ್ನಿ. ಅದು ನಮ್ಮೊಳಗಿನ ಸೂಕ್ಷ್ಮ ವ್ಯಾಮೋಹಗಳನ್ನು ಸುಟ್ಟುಹಾಕುತ್ತದೆ ಮತ್ತು ನಮ್ಮ ಬೇಹದ್ದಿನ ವೈರಾಗ್ಯವನ್ನು ಜೀವಂತವಾಗಿಡುತ್ತದೆ. ಇದೇ ಸಂದರ್ಭದಲ್ಲಿ ಬಾಬಾ ಮತ್ತೊಂದು ಗಹನವಾದ ಎಚ್ಚರಿಕೆಯನ್ನು ನೀಡಿದ್ದಾರೆ. ದೇಹಾಭಿಮಾನದ ವಂಶಸಹಿತ ನಾಶ. ಇದು ಬಹಳಷ್ಟು ಸಾಧಕರ ಸಾಮಾನ್ಯ ಅನುಭವ ಅಲ್ವಾ? ಖಂಡಿತ, ಬಹಳ ಸಾಮಾನ್ಯ ಅನುಭವ ಇದು. ಯಾವುದೋ ಒಂದು ಸಣ್ಣ ಘಟನೆ ನಡೆದಾಗ, ಯಾರಾದ್ರೂ ನಮ್ಮ ಮಾತನ್ನು ವಿರೋಧಿಸಿದಾಗ, ಮತ್ತೆ ಅದೇ ಹಳೆಯ ಕೋಪ ಅಗ್ನಿಪರ್ವತದಂತೆ ಸ್ಫೋಟಗೊಳ್ಳುತ್ತದೆ. ಆ ಅಗ್ನಿಪರ್ವತದ ಉದಾಹರಣೆ ಬಹಳ ನಿಖರವಾಗಿದೆ. ಹಳೆಯ ಸಂಸ್ಕಾರಗಳು ಸಮಾಪ್ತಿಯಾಗಿವೆ ಎಂದು ನಾವು ಕಲ್ಪನಿಸಿಕೊಂಡಿರುತ್ತೇವೆ, ಆದರೆ ಸಮಯ ಬಂದಾಗ ಅವು ಮತ್ತೆ ಹೇಗೆ ಹೊರಬರುತ್ತವೆ? ಇದಕ್ಕೆ ಮೂಲ ಕಾರಣವನ್ನು ಬಾಬಾ ಮನೋವೈಜ್ಞಾನಿಕವಾಗಿ ಬಿಡಿಸಿಟ್ಟಿದ್ದಾರೆ. ನಾವು ಆ ಹಳೆಯ ಸಂಸ್ಕಾರಗಳ ಬೀಜವನ್ನು ಸಂಪೂರ್ಣವಾಗಿ ಸುಟ್ಟಿಲ್ಲ. ನಾವು ಕೇವಲ ಮೇಲ್ಮೈಯಲ್ಲಿರುವ ಎಲೆಗಳನ್ನು ಕತ್ತರಿಸಿದ್ದೇವೆ ಅಷ್ಟೇ. ಅಂದ್ರೆ ರೂಟ್ ಕಾಸ್ ಹಾಗೇ ಇದೆ ಅಂತ. ಹೌದು. ದೇಹಾಭಿಮಾನದ ಒಂದು ಸಣ್ಣ ಅಂಶ ನಮ್ಮ ಆಳವಾದ ಪ್ರಜ್ಞೆಯಲ್ಲಿ ಉಳಿದುಕೊಂಡಿದ್ರೂ ಅದು ಸುಪ್ತಾವಸ್ಥೆಯಲ್ಲಿ ಕಾಯುತ್ತಿರುತ್ತದೆ. ಸಮಯ ಮತ್ತು ಸನ್ನಿವೇಶ ಒದಗಿ ಬಂದಾಗ ಆ ಸಣ್ಣ ಅಂಶವೇ ಒಂದು ದೊಡ್ಡ ವಂಶವಾಗಿ ಬೆಳೆದುಬಿಡುತ್ತದೆ. ಓಹೋ, ಅಂಶ ವಂಶವಾಗಿ ಬೆಳೆಯುತ್ತೆ. ಕರೆಕ್ಟ್. ದೇಹಾಭಿಮಾನದ ಸ್ವಭಾವ ನಮಗೆಷ್ಟೊಂದು ಸ್ವಾಭಾವಿಕವಾಗಿ ಬಿಟ್ಟಿದೆ ಎಂದ್ರೆ ನಾವು ಆ ದೇಹದ ಅಹಂಕಾರದಲ್ಲೇ ಬದುಕುತ್ತಿದ್ದೇವೆ ಎಂಬುದು ನಮಗೇ ತಿಳಿಯುವುದಿಲ್ಲ. ಹಾಗಾದರೆ ಈ ದೇಹಾಭಿಮಾನವನ್ನು ಬೇರು ಸಹಿತ ಕಿತ್ತು ಹಾಕುವುದು ಹೇಗೆ? ಘಟನೆ ನಡೆದಾಗ ನಮ್ಮ ಪ್ರಜ್ಞೆಯನ್ನು ಬದಲಾಯಿಸುವುದು ಹೇಗೆ ಸಾಧ್ಯ? ಘಟನೆ ನಡೆದಾಗ ಪ್ರಜ್ಞೆಯನ್ನು ಬದಲಾಯಿಸಲು ಹೋದರೆ ಅದು ಅಸಾಧ್ಯ. ಯುದ್ಧ ಶುರುವಾದ ಮೇಲೆ ಶಸ್ತ್ರಾಸ್ತ್ರಗಳನ್ನು ಹುಡುಕಿದಂತೆ ಅದು. ಹೌದು, ಆಗ ಟೈಮ್ ಇರಲ್ಲ. ಇದನ್ನು ನಾಶ ಮಾಡಲು ನಮಗೆ ಶಕ್ತಿಶಾಲಿ ಆತ್ಮಾಭಿಮಾನಿ ಸ್ಥಿತಿಯ ನಿರಂತರ ಅಭ್ಯಾಸ ಬೇಕು.
ಅಂದ್ರೆ ಪರಿಸ್ಥಿತಿ ಬರುವ ಮುನ್ನವೇ ನಾನೊಂದು ಜ್ಯೋತಿರ್ಬಿಂದು ಆತ್ಮ, ಈ ದೇಹ ಕೇವಲ ಒಂದು ವಸ್ತ್ರ ಎಂಬ ಅರಿವು ನಮ್ಮ ರಕ್ತಗತವಾಗಿರಬೇಕು. ಆ ಸ್ಥಿತಿ ನ್ಯಾಚುರಲ್ ಆಗ್ಬಿಡ್ಬೇಕು ಅಲ್ವಾ? ಹೌದು, ಯಾರಾದರೂ ನಮ್ಮನ್ನು ನಿಂದಿಸಿದಾಗ ಅವರು ಬೈಯುತ್ತಿರುವುದು ಈ ದೇಹದ ಹೆಸರಿಗೆ ಹೊರತು ಶಾಂತ ಸ್ವರೂಪಿಯಾದ ನನಗಲ್ಲ ಎಂಬ ಸ್ಮೃತಿ ತಕ್ಷಣ ಎಚ್ಚರಗೊಳ್ಳಬೇಕು. ಆಗ ದೇಹಾಭಿಮಾನದ ವಂಶ ಬೆಳೆಯಲು ಸಾಧ್ಯವೇ ಇಲ್ಲ. ಎಂತಹ ಅದ್ಭುತವಾದ ರಕ್ಷಣಾ ಕವಚ ಇದು! ಇಲ್ಲಿ ಸಮಯದ ಪಾತ್ರವನ್ನು ಬಾಬಾ ಉಲ್ಲೇಖಿಸಿದ್ದಾರೆ. ನಾವು ಕೆಲವೊಮ್ಮೆ ಬಹಳ ರಮಣೀಕವಾಗಿ ಹೇಳ್ತೇವೆ, ಸಮಯ ಎಲ್ಲವನ್ನೂ ಕಲಿಸುತ್ತದೆ, ಸಮಯ ಬಂದಾಗ ನಾವು ಬದಲಾಗ್ತೇವೆ ಅಂತ. ಲೌಕಿಕದಲ್ಲೂ ಟೈಮ್ ಹೀಲ್ಸ್ ಎವ್ರಿಥಿಂಗ್ ಅನ್ನುತ್ತಾರೆ. ಹೌದು, ಇದು ಸಾಮಾನ್ಯವಾದ ಮಾತು. ಆದರೆ ನಾವು ಸಮಯವನ್ನು ನಮ್ಮ ಟೀಚರ್ ಮಾಡಿಕೊಳ್ಳಬಾರದು ಎಂದು ಬಾಬಾ ಬಹಳ ಖಚಿತವಾಗಿ ಹೇಳುತ್ತಾರೆ. ಖಂಡಿತ, ನಾವೊಂದು ವಿಷಯವನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಸಮಯ ನಮ್ಮ ರಚನೆ, ನಾವೇ ಸಮಯವನ್ನು ಸಮೀಪಕ್ಕೆ ತರುವವರು. ಅಂದ್ರೆ ನಾವು ಮಾಸ್ಟರ್ಸ್ ಅಲ್ವಾ? ಹೌದು, ಸಮಯ ಬಂದು ನಮಗೆ ಪಾಠ ಕಲಿಸುತ್ತಿದೆ ಅಂದರೆ ಅದು ಶಿಕ್ಷಣವಲ್ಲ, ಅದು ಶಿಕ್ಷೆ. ಪರಿಸ್ಥಿತಿಯ ಪೆಟ್ಟು ತಿಂದ ಮೇಲೆ ಬದಲಾಗುವುದರಲ್ಲಿ ಯಾವ ಶ್ರೇಷ್ಠತೆಯೂ ಇಲ್ಲ. ನಿಜ. ನಾವು ಸಮಯದಲ್ಲಿ ಬದಲಾಗುವುದಲ್ಲ, ಸಮಯಕ್ಕಿಂತ ಮುಂಚಿತವಾಗಿ ನಾವು ಜ್ಞಾನದ ಆಧಾರದ ಮೇಲೆ, ಶ್ರೀಮತದ ಆಧಾರದ ಮೇಲೆ ಸಂಪೂರ್ಣತೆಯ ಸ್ಥಿತಿಯನ್ನು ತಲುಪಬೇಕು. ನಾಟಕ ಮುಗಿಯುವ ಹೊತ್ತಿಗೆ ಟೂಲೇಟ್ ಬೋರ್ಡ್ ಬೀಳುತ್ತದೆ. ಆ ಟೂಲೇಟ್ ಬೋರ್ಡ್ ಬೀಳುವ ಮುನ್ನವೇ ಎಚ್ಚೆತ್ತುಕೊಳ್ಳಬೇಕು. ಹೌದು, ಬೋರ್ಡ್ ಬಿದ್ದ ಮೇಲೆ ನಾವು ಎಚ್ಚೆತ್ತುಕೊಂಡ್ರೆ ಅಂತ್ಯಕಾಲದಲ್ಲಿ ಜಮಾ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಬಹಳ ಕಾಲದ ಪುರುಷಾರ್ಥವಿದ್ದರೆ ಮಾತ್ರ ಬಹಳ ಕಾಲದ ಪ್ರಾರಬ್ಧವನ್ನ ಪಡೆಯಬಹುದು. ಇದು ನಮ್ಮ ಇಡೀ ಭವಿಷ್ಯದ ಜವಾಬ್ದಾರಿಯಾಗಿದೆ. ನಾವು ಪ್ರತಿಕ್ಷಣವೂ ಎಚ್ಚರದಿಂದಿರಬೇಕಾದಂತಹ ಮಾತುಗಳಿವು. ಇನ್ನು ಬಾಬಾ ಮಧುಬನದ ಮೇಳದ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. ಹೌದು, ಆ ಅದ್ಭುತವಾದ ಮೇಳ. ಸಾವಿರಾರು ಸಂಖ್ಯೆಯಲ್ಲಿ ಮಕ್ಕಳು ಮಧುಬನಕ್ಕೆ ಬಂದಾಗ ನಿದ್ರೆ ಮಾಡಲು ಜಾಗ ಇಲ್ಲದೆ, ಊಟ ಮಾಡಲು ಸರದಿಯ ಸಾಲಿನಲ್ಲಿ ನಿಲ್ಬೇಕಾದ ಅನೇಕ ಭೌತಿಕ ಕಷ್ಟಗಳಿದ್ರೂ ಎಲ್ಲರ ಮುಖದಲ್ಲಿ ಆ ದಿವ್ಯವಾದ ಖುಷಿ, ಆ ಸಹನಶೀಲತೆ ಎದ್ದು ಕಾಣುತ್ತಿತ್ತು ಎಂದು ಬಾಬಾ ನೋಡಿದ್ದಾರೆ. ಹೌದು, ಆ ಸಹನೆಯೇ ನಮ್ಮ ಆಧ್ಯಾತ್ಮಿಕ ಸ್ಥಿತಿಯನ್ನು ಬಲಪಡಿಸುತ್ತದೆ. ಭೌತಿಕ ಸೌಕರ್ಯಗಳಿಲ್ಲದಿದ್ರೂ ಕೇವಲ ಬಾಬಾನ ಪ್ರೀತಿಯ ಆಧಾರದ ಮೇಲೆ ನಾವು ಕಷ್ಟಗಳನ್ನು ಮರೆತು ಖುಷಿಯಾಗಿ ಇರುತ್ತೇವೆ ಎಂಬುದಕ್ಕೆ ಮಧುಬನ ಒಂದು ಅತ್ಯುತ್ತಮ ಉದಾಹರಣೆ. ಆ ಖುಷಿಯ ಮುಂದೆ ಕಷ್ಟಗಳೆಲ್ಲ ಮರೆತು ಹೋಗ್ತವೆ. ಕರೆಕ್ಟ್. ಆದರೆ ಬಾಬಾರವರ ಆಶಯವೇನೆಂದರೆ ಆ ಖುಷಿಯನ್ನು, ಆ ಸಹನಶೀಲತೆಯನ್ನು ಕೇವಲ ಮಧುಬನದಲ್ಲೇ ಬಿಟ್ಟು ಹೋಗಬಾರದು. ಅದನ್ನ ನಮ್ಮ ದಿನನಿತ್ಯದ ಲೌಕಿಕ ಜೀವನಕ್ಕೂ ಕೊಂಡೊಯ್ಯಬೇಕು. ಮನೆಯಲ್ಲಿ, ಕಚೇರಿಯಲ್ಲಿ ಎಷ್ಟೇ ವಿಪರೀತ ಪರಿಸ್ಥಿತಿಗಳಿರಲಿ, ನಮ್ಮ ಸ್ಥಿತಿ ಅಲುಗಾಡಬಾರದು. ಅದೇ ಸಂದರ್ಭದಲ್ಲಿ ಟೀಚರ್ಸ್ ಅಂದ್ರೆ ಜ್ಞಾನ ನೀಡುವ ಶಿಕ್ಷಕಿಯರಿಗೆ ಬಾಬಾ ಒಂದು ವಿಶೇಷ ಹೋಂವರ್ಕ್ ನೀಡಿದ್ದಾರೆ. ಯಾರೇ ನಿಮ್ಮನ್ನು ನೋಡ್ಲಿ, ಆದ್ರೆ ಇವರನ್ನು ಮಾಡೋದು ಯಾರು ಎಂದು ಹುಡುಕಬೇಕು. ನಿಮ್ಮ ಮೂಲಕ ತಂದೆ ಕಾಣ್ಬೇಕು, ನೀವು ಕಾಣಬಾರದು. ಇದು ಬಹಳ ದೊಡ್ಡ ಜವಾಬ್ದಾರಿ. ಹೌದು, ಇದು ನಮ್ಮ ನಾನು ಎಂಬ ಅಹಂಕಾರದ ಸಂಪೂರ್ಣ ಮರಣವನ್ನೇ ಬೇಡ್ತದೆ ಅಲ್ವಾ? ಹೌದು, ಇದು ಆಧ್ಯಾತ್ಮಿಕತೆಯ ಅತ್ಯುನ್ನತ ನಿರಹಂಕಾರಿ ಸ್ಥಿತಿ. ನಾನು ಹೇಳುತ್ತಿದ್ದೇನೆ, ನನ್ನಿಂದ ಸೇವೆ ನಡೆಯುತ್ತಿದೆ ಎಂಬ ಭಾವನೆ ಸಂಪೂರ್ಣವಾಗಿ ಅಳಿಸಿಹೋಗಿ ಕೇವಲ ಶಿವಬಾಬಾನನ್ನು ಪ್ರತ್ಯಕ್ಷ ಮಾಡುವ ಪಾರದರ್ಶಕ ಕನ್ನಡಿಯಾಗಬೇಕು. ನಾವು ಕನ್ನಡಿಯಾಗಿ ತಂದೆಯನ್ನ ತೋರಿಸ್ಬೇಕು. ಹೌದು, ನಂಬರ್ ವಾರ್ ಆಗುವ ಬದಲು ನಂಬರ್ 1 ಆಗುವ ಗುರಿ ಹೊಂದಬೇಕು ಎಂದು ಬಾಬಾ ಸ್ಪಷ್ಟಪಡಿಸಿದ್ದಾರೆ. ಪ್ರತಿಯೊಬ್ಬರ ಬಾಯಿಂದ ವಾವ್, ಈ ಆತ್ಮಗಳು ಎಷ್ಟೊಂದು ಶ್ರೇಷ್ಠ, ಇವರನ್ನು ಬದಲಾಯಿಸಿದ ಆ ತಂದೆ ಇನ್ನೆಷ್ಟು ಶ್ರೇಷ್ಠ ಇರಬಹುದು ಎಂಬ ಉದ್ಗಾರ ಹೊರಬರಬೇಕು. ನಾವು ಕೇವಲ ಜ್ಞಾನವನ್ನು ಭಾಷಣ ಮಾಡುವವರಲ್ಲ ಅಲ್ವಾ? ಖಂಡಿತ ಅಲ್ಲ, ಉದಾಹರಣೆಯಾಗಿ ಬದುಕಿ ತೋರಿಸುವ ಪ್ರಾಯೋಗಿಕ ಮೂರ್ತಿಗಳಾಗಬೇಕು. ಈ ಆಳವಾದ ಮತ್ತು ಘನವಾದ ಮಂಥನದ ನಂತರ ಈಗ ಬಾಬಾರವರ ಆ ಮಧುರವಾದ ನೆನಪು, ಪ್ರೀತಿಯನ್ನು ನಾವು ನಮ್ಮ ಹೃದಯದಲ್ಲಿ ತುಂಬಿಕೊಳ್ಳೋಣ. ದೇಶ ವಿದೇಶದ ಎಲ್ಲಾ ಮಕ್ಕಳಿಗೆ ತಂದೆ ಹೃದಯದ ಸ್ನೇಹದ ಪ್ರತ್ಯುತ್ತರವನ್ನು ನೀಡುತ್ತಿದ್ದೇವೆ. 4 ಕಡೆಯ ಮಕ್ಕಳಿಗೆ ಬಾಬ್ದಾದ ಪದಮದಷ್ಟು ಹೃದಯದ ಪ್ರೀತಿ, ಹೃದಯದಿಂದ ಮುದ್ದು ಮಾಡುತ್ತಾ ಎಲ್ಲರಿಗೂ ನಮಸ್ತೆಯನ್ನು ತಿಳಿಸುತ್ತಿದ್ದಾರೆ. ಓಂ ಶಾಂತಿ. ಈಗ ನಾವು ಇಂದಿನ ಮುರುಳಿಯ ಅಂತಿಮ ಭಾಗಗಳತ್ತ ಸಾಗೋಣ. ಇವು ನಮ್ಮ ಇಡೀ ದಿನದ ಆಚರಣೆಗೆ ಬುನಾದಿಯಾಗಲಿವೆ. ಇಂದಿನ ವರದಾನವನ್ನು ಗಮನಿಸೋಣ. ಖಂಡಿತ. ವರದಾನ: ಕರ್ಮ ಮಾಡ್ತಿದ್ರೂ ಕರ್ಮದ ಬಂಧನಗಳಿಂದ ಮುಕ್ತರಾಗಿರುವಂತಹ ಸಹಜಯೋಗಿ, ಸ್ವತಃ ಯೋಗೀ ಭವ. ಈ ವರದಾನ ಬಹಳ ಕುತೂಹಲಕಾರಿಯಾಗಿದೆ. ದೈನಂದಿನ ಜೀವನದಲ್ಲಿ ನಾವೆಲ್ಲರೂ ಸದಾ ಕರ್ಮದಲ್ಲಿ ತೊಡಗಿರ್ತೇವೆ. ಕಚೇರಿಯಲ್ಲಿ ಇಮೇಲ್ಗಳಿಗೆ ಉತ್ತರಿಸುವುದು, ಲೆಕ್ಕಾಚಾರ ಮಾಡುವುದು, ಮನೆಯಲ್ಲಿ ಅಡ್ಗೆ ಮಾಡುವುದು, ಮಕ್ಕಳನ್ನು ನೋಡಿಕೊಳ್ಳುವುದು. ಹೌದು, ಎಲ್ಲರೂ ಬ್ಯುಸಿಯಾಗಿರ್ತಾರೆ. ಇಷ್ಟು ಬ್ಯುಸಿಯಾಗಿರುವಾಗ ಆ ಕರ್ಮದ ಬಂಧನದಿಂದ ಮುಕ್ತರಾಗುವುದು ಹೇಗೆ ಸಾಧ್ಯ? ಮಹಾವೀರ ಆತ್ಮರು ಸಾಕಾರಿ ಪ್ರಪಂಚದ ಯಾವುದೇ ಆಕರ್ಷಣೆಗಳಿಗೆ ಬಲಿಯಾಗುವುದಿಲ್ಲ ಎಂದು ಬಾಬಾ ವಿವರಿಸುತ್ತಾರೆ.
ಕರ್ಮ ಬಂಧನದಿಂದ ಮುಕ್ತರಾಗುವುದು ಎಂದರೆ ಕೆಲಸಗಳನ್ನು ಬಿಟ್ಟು ಓಡಿ ಹೋಗುವುದಲ್ಲ. ಅಂದ್ರೆ ಕಾಡಿಗೆ ಹೋಗುವುದಲ್ಲ. ಖಂಡಿತ ಅಲ್ಲ. ನಮ್ಮ ಕೈಗಳು ಕರ್ಮದಲ್ಲಿ ಸಂಪೂರ್ಣವಾಗಿ ತೊಡಗಿರುತ್ತವೆ, ಆದರೆ ನಮ್ಮ ಮನಸ್ಸು ತಂದೆಯ ನೆನಪಿನಲ್ಲಿ ಮನ್ಮನಾಭವ ಸ್ಥಿತಿಯಲ್ಲಿರ್ತದೆ. ಅಂದರೆ ನಾನು ಈ ಕೆಲಸ ಮಾಡ್ತಿಲ್ಲ, ಬಾಬಾ ನನ್ನ ಮೂಲಕ ಮಾಡಿಸ್ತಿದ್ದಾರೆ, ನಾನು ಕೇವಲ ಒಂದು ನಿಮಿತ್ತ ಮಾತ್ರ ಎಂಬ ಪ್ರಜ್ಞೆ ಇರ್ತದೆ. ಆಹಾ, ಆ ನಿಮಿತ್ತ ಭಾವ. ಹೌದು. ಆಗ ಕೆಲಸದ ಆಯಾಸವಾಗಲಿ ಫಲದ ಚಿಂತೆಯಾಗಲಿ ನಮ್ಮನ್ನು ಬಂಧಿಸುವುದಿಲ್ಲ. ಮತ್ತು ಬಾಬಾನಿಂದ ಆದೇಶ ಸಿಕ್ಕ ಒಂದು ಸೆಕೆಂಡ್ನಲ್ಲಿ ನಾವು ಆ ಕೆಲಸದ ಆಲೋಚನೆಗಳಿಂದ ಸಂಪೂರ್ಣವಾಗಿ ಕಳಚಿಕೊಂಡು ಅಶರೀರ ಸ್ಥಿತಿಯನ್ನು ತಲುಪಲು ಸಾಧ್ಯವಾಗಬೇಕು. ಇದನ್ನೇ ಸಹಜಯೋಗಿ ಸ್ವತಃ ಯೋಗಿ ಎಂದು ಕರೆಯುವುದು. ಅದ್ಭುತ. ಕಮಲದ ಹೂವಿನಂತೆ ನೀರಿನಲ್ಲಿದ್ದರೂ ಅಂಟಿಕೊಳ್ಳದ ಸ್ಥಿತಿ. ಇನ್ನು ಇಂದಿನ ಸ್ಲೋಗನ್ ಏಕರಸ ಸ್ಥಿತಿಯ ಶ್ರೇಷ್ಠವಾದ ಆಸನದ ಮೇಲೆ ಕುಳಿತಿರುವುದೇ ತಪಸ್ವಿ ಆತ್ಮನ ಸಂಕೇತವಾಗಿದೆ. ಈ ಏಕರಸ ಸ್ಥಿತಿ ಎಂಬುದು ನಮ್ಮ ಚಂಚಲ ಮನಸ್ಸಿಗೆ ಒಂದು ಭದ್ರವಾದ ಲಂಗರು ಇದ್ದಂತೆ ಭಾಸವಾಗುತ್ತಿದೆ. ಹೌದು, ಲಂಗರು ಅಥವಾ ಆಂಕರ್. ಏಕರಸ ಸ್ಥಿತಿ ಎಂದರೆ ಒಂದೇ ಸಮನಾದ ರಸ ಅಥವಾ ಅನುಭವದಲ್ಲಿರುವುದು. ಜೀವನದಲ್ಲಿ ಪರಿಸ್ಥಿತಿಗಳು ಬದಲಾಗುತ್ತಲೇ ಇರ್ತಾವಲ್ವಾ? ಹೌದು, ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇಡುತ್ತೆ. ಒಂದು ದಿನ ದೊಡ್ಡ ಲಾಭವಾಗಬಹುದು, ಮತ್ತೊಂದು ದಿನ ನಷ್ಟವಾಗಬಹುದು. ಕೆಲವರು ಹೊಗಳಬಹುದು, ಕೆಲವರು ತೆಗಳಬಹುದು. ಆದರೆ ಈ ಬಾಹ್ಯ ಏರುಪೇರುಗಳು ನಮ್ಮ ಆಂತರಿಕ ಶಾಂತಿಯನ್ನು ಅಲುಗಾಡಿಸಲು ಸಾಧ್ಯವಾಗದ ಸ್ಥಿತಿಯೇ ಏಕರಸ ಸ್ಥಿತಿ. ಆ ಸ್ಥಿರತೆಯೇ ತಪಸ್ಸು ಅಲ್ವಾ? ಖಂಡಿತ. ತಪಸ್ವಿ ಆತ್ಮವು ಸದಾ ಈ ಶ್ರೇಷ್ಠ ಆಸನದ ಮೇಲೆಯೇ ಕುಳಿತಿರುತ್ತದೆ. ಲೌಕಿಕದ ಬಿರುಗಾಳಿಗಳು ಈ ಮಾನಸಿಕ ಆಸನವನ್ನು ಮುಟ್ಟಲು ಸಾಧ್ಯವಿಲ್ಲ. ಅಂತಿಮವಾಗಿ ಇಂದಿನ ಅವ್ಯಕ್ತ ಇಶಾರೆಯನ್ನು ನೋಡೋಣ. ಅವ್ಯಕ್ತ ಇಶಾರೆ: ನಿಶ್ಚಯದ ಫೌಂಡೇಶನ್ ಬಲಗೊಳಿಸಿ ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿರಿ. ಈ ಇಶಾರೆಯಲ್ಲಿ ಬಾಬಾ ನಮ್ಮ ಹಿಂದಿನ ಅನೇಕ ಕಲ್ಪಗಳ ವಿಜಯದ ರಹಸ್ಯವನ್ನು ನೆನಪಿಸುತ್ತಿದ್ದಾರೆ. ಜೀವನದಲ್ಲಿ ಭಯ ಯಾವಾಗ ಬರುತ್ತದೆ ಹೇಳಿ? ಮುಂದೆ ಏನಾಗುತ್ತದೋ ಎಂಬ ಅನಿಶ್ಚಿತತೆ ಇದ್ದಾಗ ಅಲ್ವಾ? ಕರೆಕ್ಟ್. ಆದರೆ ಬಾಬಾ ಹೇಳ್ತಾರೆ, ನೀವು ನಾನು ಅನೇಕ ಬಾರಿ ಮಾಯಾಜೀತಾಗಿದ್ದೇನೆ, ಈ ಹಿಂದಿನ ಕಲ್ಪಗಳಲ್ಲೂ ನಾನು ವಿಜಯಶಾಲಿಯಾಗಿದ್ದೆ, ಈಗಲೂ ವಿಜಯಶಾಲಿ ಆಗ್ತೇನೆ ಎಂಬ ಸ್ಮೃತಿಯನ್ನು ಎಚ್ಚರಗೊಳಿಸಿ. ಈ ಸ್ಮೃತಿಯು ನಮ್ಮ ತಳಪಾಯವನ್ನು ಎಷ್ಟೊಂದು ಗಟ್ಟಿಗೊಳಿಸುತ್ತದೆ ಅಲ್ವಾ? ಹೌದು, ಎಷ್ಟೊಂದು ಗಟ್ಟಿಗೊಳಿಸುತ್ತದೆ ಎಂದರೆ ಯಾವುದೇ ಹೊಸ ಸವಾಲು, ಯಾವುದೇ ವಿಘ್ನ ಬಂದರೂ ನಮಗೆ ಸ್ವಲ್ಪವೂ ಭಯವಾಗುವುದಿಲ್ಲ. ಒಂದು ವೇಳೆ ಈಗಲೂ ನಮಗೆ ಭಯವಿದೆ ಅಂದರೆ ಎಲ್ಲೋ ಒಂದು ಕಡೆ ತಂದೆಯ ಮೇಲೆ ಮತ್ತು ನಮ್ಮ ಸ್ವಂತ ಪಾತ್ರದ ಮೇಲೆ ನಮಗೆ ಸಂಪೂರ್ಣ ನಿಶ್ಚಯವಿಲ್ಲ ಅಂತ ಅರ್ಥ. ನಾವು ನಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಿಲ್ಲ ಎಂದರ್ಥ. ಎಂತಹ ಗಹನವಾದ ಮತ್ತು ಕಂಡು ತರೆಸುವ ಜ್ಞಾನದ ಮಂಥನ ಇದು! ಈ ಎಲ್ಲ ದಿವ್ಯ ತತ್ವಗಳನ್ನು, ವಿಶೇಷವಾಗಿ ಕಾರಣಗಳನ್ನು ಬಿಟ್ಟು ನಿವಾರಣೆ ನೀಡುವ ವರದಾನವನ್ನು ಮತ್ತು ಸ್ಲೋಗನನ್ನು ನಮ್ಮ ಅಂತರಾಳದಲ್ಲಿ ಆಳವಾಗಿ ಇಳಿಸಿಕೊಳ್ಳಲು ಈಗ ನಾವೆಲ್ಲರೂ ಧ್ಯಾನದ ಮೊರೆ ಹೋಗೋಣ. ದೈನಂದಿನ ಗದ್ದಲಗಳಿಂದ ನಮ್ಮ ಮನಸ್ಸಿನ ವೇಗವನ್ನು ನಿಧಾನಗೊಳಿಸೋಣ. ಹೌದು, ಆ ಶಾಂತ ಸ್ಥಿತಿಗೆ ಹೋಗೋಣ. ಕೇಳುಗರು ಈಗ ಬಾಹ್ಯ ಪ್ರಪಂಚದ ಎಲ್ಲ ಶಬ್ದಗಳಿಂದ, ಎಲ್ಲ ಆಲೋಚನೆಗಳಿಂದ ತಮ್ಮನ್ನು ತಾವು ಬೇರ್ಪಡಿಸಿಕೊಳ್ಳಲಿ. ನಾನು ಕೇವಲ ಒಂದು ಭೌತಿಕ ದೇಹವಲ್ಲ, ಬದಲಾಗಿ ಭ್ರುಕುಟಿಯ ಮಧ್ಯದಲ್ಲಿ ಹೊಳೆಯುವ ಒಂದು ಪ್ರಶಾಂತವಾದ ದಿವ್ಯ ಜ್ಯೋತಿ. ನಾನೊಂದು ಅಶರೀರಿ ಆತ್ಮ. ನನ್ನ ಅಂತರಾಳ ಸಂಪೂರ್ಣ ಶಾಂತವಾಗಿದೆ. ಪರಮಪಿತ ಜ್ಞಾನಸಾಗರ ಶಿವಬಾಬಾನ ದಿವ್ಯ ಶಕ್ತಿಯ ಕಿರಣಗಳು ನೇರವಾಗಿ ನನ್ನ ಮೇಲೆ ಬೀಳುತ್ತಿವೆ. ನಾನು ಕಮಲಪುಷ್ಪದಂತೆ ಈ ಜಗತ್ತಿನಲ್ಲಿದ್ರೂ ಲೌಕಿಕ ಆಕರ್ಷಣೆಗಳಿಂದ ಸಂಪೂರ್ಣ ಅತೀತನಾಗಿದ್ದೇನೆ. ನಾನು ಕರ್ಮ ಮಾಡುತ್ತಿದ್ರು ಯಾವುದೇ ಕರ್ಮ ಬಂಧನವಿಲ್ಲದ ಸಹಜ ಯೋಗಿ ಆತ್ಮ. ನನ್ನ ಮನಸ್ಸು ಏಕರಸ ಸ್ಥಿತಿಯ ಶ್ರೇಷ್ಠ ಆಸನದ ಮೇಲೆ ವಿರಾಜಮಾನವಾಗಿದೆ. ನನ್ನ ಜೀವನದಲ್ಲಿ ಯಾವುದೇ ಕಾರಣಗಳಿಲ್ಲ, ನೆಪಗಳಿಲ್ಲ. ನಾನು ನನ್ನ ಪ್ರಶಾಂತ ಚಲನೆ ಮತ್ತು ಚೆಹರೆಯ ಮೂಲಕ ಇಡೀ ಜಗತ್ತಿಗೆ ನಿವಾರಣೆ ನೀಡುವ ಮುಕ್ತಿದಾತ. ಬಾಬಾರವರ ಅಭಯ ಹಸ್ತ ಸದಾ ನನ್ನ ಮೇಲಿದೆ. ನಾನು ಅನೇಕ ಕಲ್ಪಗಳ ವಿಜಯಶಾಲಿಯಾತ್ಮ, ಸಂಪೂರ್ಣ ನಿರ್ಭಯ ಮತ್ತು ನಿಶ್ಚಿಂತ. ಶಾಂತಿ. ಓಂ ಶಾಂತಿ. ಧ್ಯಾನದ ಈ ಮಧುರವಾದ ಮತ್ತು ಶಕ್ತಿಶಾಲಿ ಅನುಭವದ ನಂತರ ನಾವೆಲ್ಲರೂ ಮೆಲ್ಲನೆ ನಮ್ಮ ಸಹಜ ಸ್ಥಿತಿಗೆ ಮರಳೋಣ. ಈ ದಿವ್ಯವಾದ ಧ್ಯಾನದ ಅನುಭವ ನಮ್ಮ ಇಡೀ ದಿನವನ್ನು ಅದ್ಭುತವಾಗಿ ರೂಪಿಸುತ್ತದೆ. ಶಿವಬಾಬಾನ ಪ್ರತಿಯೊಂದು ವಾಕ್ಯವೂ ಕೇವಲ ಕೇಳುವುದಕ್ಕಲ್ಲ,